ಕೆಳದಿಯರ ಕೈಗಿಂದ ಕೊಯ್ಸಿದಳುಳಿದ ಕೌರವನನುಜ ವರ್ಗದ ಬಲು ಹುರಿಯ ನೇಣುಗಳನ್ನು ಅವಧಿರಗೋಣುಗಳು ಮಣಿಯೇ ಅಲಲಿಸಿದನೇ ಖಚರನು ಆತನ ಕೊಲಿಸಬೇಕುದು ಅಲಲಿಸಿದನೇ ಖಚರನು ಆತನ ಕೊಲಿಸಬೇಕುದು ಕಳುಹಿ ಕಷ್ಟವ ಬಳಸಿದಿರಿ ಭೂಪಾಲ ಎಂದಳು ನಳಿನ ಮುಖಿನ ಗುತ ಹೇಳಿದ್ರು ಅವ್ರು ಬಿಚ್ಚಲಿಲ್ಲ. ಕತ್ರಿ ತಗೊಂಬಂದು ಕೈ ಕಟ್ಟಿರ್ತಕ್ಕಂಥ ಕಟ್ಟನ್ನ ಕತ್ತರಿಸಿದ್ಲು. ಎಲ್ಲ ಕೂತರು 26 ಜನ. ಆದ್ರೆ ತಲೆ ಎತ್ತೋಕೆ ಯೋಗ್ಯತೆ ಇಲ್ಲ. ಎಲ್ಲರ ತಲೆಯೂ ತೆಗಿಬಿಟ್ಟಿದೆ ಇಂಥ ಅವಮಾನ ಇದೆಯೇನು? ಯಾರ ಮುಂದೆ ಪ್ರದರ್ಶನಕ್ಕೆ ಹೋದ್ರೋ ಶತ್ರುಗಳು ಅಂತ ಅವರಿಂದಲೇ ಬಿಡುಗಡೆ. ಸರಿ, ತಲೆ ಮಣಿಯೇ ಅಂತ ಗೋಣು ಮಣಿ ಅಂತ ಎತ್ತೋ ಹಾಗೆ ಇಲ್ಲ, ತೊಲೆ ತೆಗೆಸ್ಕೊಂಡ್ಬಿಟ್ಟಿದ್ದಾರೆ. ಆಗ ದ್ರೌಪದಿ ಹೇಳ್ತಾ ಇದ್ದಾಳೆ, ಪ್ರದರ್ಶನ ಮಾಡೋ ಬಂದ್ರಲ್ಲ ಹೇಗಿದೆ ನೋಡಿ, ಇನ್ನೊಬ್ಬರಿಗೆ ತೊಂದರೆ ಕೊಡೋಕೆ ಹೋದ್ರೆ ಆ ತೊಂದರೆ ತಮಗೆ ಉಂಟಾಗತ್ತೆ ಅಂತ ಅನ್ನೋದನ್ನ ತೋರಿಸ್ಬೇಕು ಅಂತ ತಮಾಷೆಯಾಗಿ ಅವಳು ಮಾತಾಡ್ತಾ ಇದ್ದಾಳೆ, ಹೇಳ್ತಾ ಇದ್ದಾಳೆ. ಪಾಪ ಆ ಗಂಧರ್ವ ಬಹಳ ತೊಂದರೆ ಕೊಟ್ಟಿದ್ದಾನೆ. ಆದ್ರಿಂದ ನೀವು ಹಸ್ತಿನಾವತಿಗೆ ಹೋಗಿ ಸೈನ್ಯ ಕಳಿಸಿ ಆ ಕಚರ್ನನ್ನ, ಆ ಗಂಧರ್ವನನ್ನ ಸಂಹಾರ ಮಾಡಿಸ್ಬಿಡಿ ಅಂತ. ಅವ್ರ ಹತ್ರ ಸೋತವರು ಸಂಹಾರ ಮಾಡಿಸ್ಬಿಡ್ಬೇಕಂತೆ. ಮಾಡಿಸ್ಬಿಡಿ, ಎಲ್ಲ ತಾರಿಸಿ ಹೊಡೆಸ್ಬಿಡಿ ಗಂಧರ್ವರನ್ನ ಅಂತ ಹೇಳ್ತಾ, ಏನ್ ಮಾಡೋಣ ಪಾಪ, ನೀವು ಬಹಳ ಆಪತ್ತಿಗೆ ಸಿಕ್ಕಿದ್ದೀರಿ, ನಿಮಗೆ ಸರಿಯಾಗಿರ್ತಕ್ಕಂಥ ಸೇವೆ ಮಾಡೋ ಯೋಗ್ಯತೆ ನಮಗಿಲ್ವಲ್ಲ ಅಂತ ನಮ್ಮ ಮಹಾರಾಜರು ಪೇಚಾಡ್ತಾ ಇದ್ದಾರೆ. ನಿಮಗೆ ಈಗೇನು ಸೇವೆ ಮಾಡಿದರೆ ನಿಮಗೆ ಹಿತವಾಗತ್ತೆ ಅಂತ ನಮ್ಮ ಮಹಾರಾಜರಿಗೆ ಗೊತ್ತು, ಆದ್ರೆ ಮಾಡೋ ಯೋಗ್ಯತೆ ಇಲ್ಲ. ಅರಸನೊಂದೈ ಮರ್ದನಕ್ಕೆ ಮಲ್ಲರುಗಳಿಲ್ಲೆಮಗೆ ಅರಸನೀನೊಂದೈ ಮರ್ದನಕ್ಕೆ ಮಲ್ಲರುಗಳಿಲ್ಲೆಮಗೆ ಒತ್ತುವು ಕಲುಹರಳು ಮಜ್ಜನ ಭೋಗಿಸುವರೆ ಸಿತಾಂಬು ತಿಳಿಗೊಳನು ಹರಿಣ ಶಾರ್ದೂಲಾದಿ ಚೆಮ್ಮಾಂಬರವೆ ಸಮಕಟ್ಟೆಮಗೆ ಹರಿಣ ಶಾರ್ದೂಲಾದಿ ಚೆಮ್ಮಾಂಬರವೆ ಸಮಕಟ್ಟೆಮಗೆ ರತ್ನಾಭರಣವೇ ರುದ್ರಾಕ್ಷಿ ಎಂದಳು ನಗುತ ತರಳಾಕ್ಷಿ. ಈಗ ಹೇಗಾಗಿದೆ ಅಂತ ಬಹಳ ರೂಪಕದಿಂದ ತಮಾಷೆಯಾಗಿ ನಗುತ್ತಾ ಹೇಳ್ತಾ ಇದ್ದಾಳೆ. ಈಗ ನಿಮಗೆ ಬಹಳ ನೋವಾಗಿದೆ ಸಾರ್ವಭೌಮರಿಗೆ, ಏನ್ ಮಾಡೋಣ, ನಮ್ಮಲ್ಲಿ ಜಟ್ಟಿಗಳಿಲ್ಲ. ಚೆನ್ನಾಗಿ ಈಗ ನಿಮಗೆ ಎಣ್ಣೆ ಗಿಣ್ಣೆನ ಹಚ್ಚಿ ಸ್ವಲ್ಪ ಮಾಡಿ ನೀವು ಬಿಸಿನೀರು ಜಲ್ಜಲ ಬಿಸಿ ನೀರು ತಣ್ಣೀರು ಹಾಕಿದರೆ ನಿಮಗೆ ಹಿತ ಆಗತ್ತೆ ಅಂತ ಗೊತ್ತಿದೆ. ಇಲ್ಲ, ಯೋಗ್ಯತೆ ಇಲ್ಲ, ಎಣ್ಣೆ ಇಲ್ಲ, ಮಲ್ಲರು ಇಲ್ಲ, ಬಿಸಿನೀರು ಮೊದಲೇ ಇಲ್ಲ. ಹೋಗಲಿ, ಸ್ವಲ್ಪ ಮೃದುವಾದ ಹಾಸಿಗೆ ಕೊಡೋಣ ಅಂತಂದ್ರೆ ನಮ್ಮಲ್ಲಿ ಹಾಸಿಗೆಗೂ ಗತಿ ಇಲ್ಲ. ಕಲ್ಲು ನೆಲದ ಮೇಲೆ ಮಲಗಬೇಕಾಗಿದೆ. ಇದು ಅಲ್ಲದೇನೆ ಇನ್ನೇನಾದ್ರು ಉಪಚಾರ ಮಾಡೋಣ, ಮಹಾರಾಜರು ಬಂದಿದ್ದಾರೆ, ಒಂದು ಉಡವೆನೋ ವಸ್ತ್ರನೋ ಮಾಡೋಣ, ವಸ್ತ್ರ ಕೊಡೋಣ ಮಹಾರಾಜರಿಗೆ ಅಂತಂದ್ರೆ ನಾವು ಉಡತಕ್ಕಂಥ ನಾರ್ಮಡಿ ನಿಮಗೆ ಬರುವಾಗ ಇಲ್ಲ. ನಿಮಗೆ ರತ್ನಾಭರಣ ವಜ್ರಾಭರಣ ಬೇಕು, ನಮಗೆ ಇರೋದು ರುದ್ರಾಕ್ಷಿ ನಮ್ಮ ಆಭರಣ. ವಾರುವವು ವಟ ಶಾಖೆ ಗಿರಿಗಳು ತೋರ ಕರಿಗಳು ಭದ್ರಗಜ ವನಭೂರುಕದ ನೆಳಲು ಯಮಗೆ ಸತ್ತಿಗೆ ಪಲ್ಲವಂ ವ್ರಾತ ಚಾರು ಚಾಮರ ಕಿರುಮೊರಡಿ ವಿಸ್ತಾರ ಪೀಠವು ಹಂತಿಗಾರರು ಭೂರಿ ಸರ್ಪಾವಳಿಗಳು ಅರಮನೆ ಹೊದರು ಹೊಸ ಮೆಳೆಯ. ನಮ್ಮ ರಾಜ್ಯ ವನರಾಜ್ಯ, ನಮ್ಮ ಆಸ್ಥಾನದ ಕುದುರೆ ವಾರು ವಟಶಾಖೆ, ಆಲದ ಮರದ ಕೊಂಬೆ ನಮ್ಮ ಕುದುರೆ. ಅದ್ರ ಮೇಲೆ ನಾವು ಕೂತ್ಕೋಬೇಕು, ಕುದುರೆ ಮೇಲೆ ತಾನೇ ಕೂತ್ಕೋಬೇಕು. ನಾವು ಆಲದ ಮರದ ಕೊಂಬೆ ಮೇಲೆ ಕುಳಿತುಕೊಳ್ತೇವೆ, ಅದರಿಂದ ವಾರವು ವಟಶಾಖೆ. ಆಮೇಲೆ ಗಜಗಳು, ಗಿರಿಗಳು, ತೋರ ಕರಿಗಳು, ದೊಡ್ಡ ದೊಡ್ಡ ಬೆಟ್ಟ ಇದೆಯಲ್ಲ ಅದೇ ನಮ್ಮ ಆನೆ. ಮತ್ತು ಈ ಮರದ ನೆರಳಿದೆಯಲ್ಲ ಅದೇ ಶ್ವೇತಛತ್ರ. ಆ ಗಿಡಗಳ ಆ ಚಿಗುರು ಮುಂತಾದಿದೆಯಲ್ಲ ಅದೇ ಚಾಮರ. ಸಣ್ಣ ಬೆಟ್ಟ ನಮ್ಮ ಸಿಂಹಾಸನ. ನಮ್ಮ ಪರಿವಾರ ಸರ್ಪ ಮೃಗ ಇವೆಲ್ಲ ನಮ್ಮ ಪರಿವಾರ. ಆಮೇಲೆ ನಮ್ಮ ರಾಜ್ಯವಾರ ಸಭಾಮಂಟಪ, ಮೇಳೆ, ಹೊಸ ಮೇಳೆಯ ಹೋದರು, ಮೇಳೆ ಸುತ್ತಲೂ ಮೇಳೆ, ನಡುವೆ ಖಾಲಿ ಜಾಗ, ಅದು ನಮ್ಮ ಸಭಾಮಂಟಪ. ಈ ಸ್ಥಿತಿ ನಮಗಾಗಿದೆ. ವಾಸ್ತವವಾಗಿ ನೀವು ಕಷ್ಟದಲ್ಲಿದ್ದೀರಿ, ಗೊತ್ತಿದೆ ನಮ್ಮ ಮಹಾರಾಜರಿಗೆ. ಏನಾದ್ರು ಉಪಚಾರ ಮಾಡೋಣ ಅಂದ್ರೆ ಯೋಗ್ಯತೆ ಇಲ್ವಲ್ಲ ಅಂತ ಬೇಚಾಡ್ತಾ ಇದ್ದಾರೆ.
ಈ ವಿಪತ್ತಿನ ನಿಂಬಡಿಯ ಸಂಭಾವಿಸುವರೇ ಯಮಗಾದ ವಸ್ತುಗಳೀ ವಿಧಿಗಳು ಏಕೆಮ್ಮ ಬಾಳಿಕೆ ಎಂದು ದುಗುಡದಲ್ಲಿ ದೇವನಿತ್ಪನು ಧರ್ಮಸುತನು ಇನ್ನಾಬುದುಚಿತಾನುಚಿತವೆಂಬುದ ಭಾವನವರೇ ಬಲ್ಲಿರಿ ಎಂದಳು ದ್ರೌಪದ ದೇವಿ. ಇಂಥ ದುಸ್ಥಿತಿಯಲ್ಲಿ ನೀವು ಬಂದರೂ ಕೂಡ ನಿಮಗೆ ಸರಿಯಾಗಿರ್ತಕ್ಕಂಥ ಒಂದು ಉಪಚಾರ ಹಿತ ಮಾಡೋಕ್ಕಾಗಲಿಲ್ವಲ್ಲ, ನಮ್ಮ ಜನ್ಮಕ್ಕೆ ಧಿಕ್ಕಾರ. ಮಹಾರಾಜರಿಗೆ ಸಂಕಟ, ಇಂಥ ವಿಪತ್ತಿನಿಂದ ಬಂದವರಿಗೆ ಉಪಚಾರ ಮಾಡೋ ಯೋಗ್ಯತೆಯೂ ಕೂಡ ಕಳ್ಕೊಂಡ್ಬಿಟ್ವಲ್ಲ ಅಂತ ಹೇಳಿ ಸಂಕಟ ಪಡ್ತಾ ಇದ್ದಾರೆ ಭಾವನವರೇ ಅಂತ ಈ ರೀತಿ ಅಂದ್ಲು. ಈ ಮಾತು ಸಾಮಾನ್ಯವಲ್ಲ, ಇದಕ್ಕೆ ವಕ್ರೋಕ್ತಿ ಕೊಂಕು ನುಡಿ ಅಂತ ಹೇಳಿ ಹೇಳ್ತಾರೆ. ನೇರವಾಗಿ ಮಾತಾಡಿದರೆ ಯಾರಿಗೂ ಚುಚ್ಚೋದಿಲ್ಲ, ಕೊಂಕು ನುಡಿ ಬಹಳವಾಗಿ ಚುಚ್ಚುತ್ತಂತೆ. ಮಾನಿನಿಯ ಕಟಕಿಯ ಮಹಾಸ್ತ್ರಗೆ ಮೌನವನು ಮರೆಗೊಂಡು, ಮಾನಿನಿಯ ಕಟಕಿಯ ಮಹಾಸ್ತ್ರಗೆ ಮೌನವನು ಮರೆಗೊಂಡು ಕಲುಷಧ್ಯಾನನಿದ್ದನು ಚಿತ್ತದಲ್ಲಿ ಬೇರೊಂದ ಚಿಂತಿದುದ. ಭಾನುಮತಿ ಕೈ ಮುಗಿದಳೋ ಈ ಕರ್ಣಾನುಗದ ತಾಟಂಕ ಮುದ್ರೆಯ ನೀನಲೈ ದಯಗೈದೆ. ಈ ಕರ್ಣಾನುಗದ ತಾಟಂಕ ಮುದ್ರೆಯ ನೀನಲೈ ದಯಗೈದೆ ಎಂದು ಎರಗಿದಳು ಚರಣದಲ್ಲಿ. ಇದನ್ನು ಹೇಳಿದ್ದಾರೆ ಕಟಕಿಯ ಮಹಾಸ್ತ್ರಕ್ಕೆ ಅಂತ. ಆ ಕೊಂಕು ನುಡಿ ಎಂಬತಕ್ಕಂಥ ಮಹಾಸ್ತ್ರ ಅದು ಬಂದು ನಾಟಿ ಬಿಡುತ್ತೆ. ಅದಕ್ಕೆ ಮರೆ ಬೇಕಲ್ಲ, ಮೌನವೇ ಮರೆ ಅಂತ. ಮೌನವನ್ನೇನೆ ಮರೆ ಮಾಡ್ಕೊಂಡ, ಗುರಾಣಿಯಂತೆ ಮಾಡ್ಕೊಂಡ. ಆ ಸಂದರ್ಭ ನೋಡಿದ್ಲು ಭಾನುಮತಿ. ಈಗ ನಮ್ಮ ಯಜಮಾನರಿಗೆ ಏನು ಮಾತಾಡೋದಕ್ಕೆ ಅವಕಾಶ ಇಲ್ಲ, ಈ ಸಂದರ್ಭದಲ್ಲಿ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಆಗ ಭಾನುಮತಿ ಕೈ ಮುಗೀತಾ ಬಂದು ಧರ್ಮರಾಜನಿಗೆ ಹೇಳ್ತಾ ಇದ್ದಾಳೆ, ಮಹಾರಾಜ, ನಮ್ಮ ಓಲೆಯನ್ನ ಮಾಂಗಲ್ಯವನ್ನ ನೀನು ಕಾಪಾಡಿದೆ, ನಮ್ಮನ್ನ ಉದ್ಧಾರ ಮಾಡಿದೆ ಅಂತ ಹೇಳಿ ಧರ್ಮರಾಜನ ಪಾದಗಳಲ್ಲಿ ನಮಸ್ಕಾರ ಮಾಡಿದ್ದಾಳೆ. ಎತ್ತಿದನು ರಾಣಿಯನು ನೃಪ ತಲೆಗುತ್ತಲೇ ಕೈ. ನೃಪ ನೀ ತಲೆಗುತ್ತಲೇ ಕೈ, ನಿನಗೆ ಬಂದಾಪತ್ತು ನಮ್ಮದು, ನಮ್ಮ ತೊಡಕಿನ ತೋಟಿಗಳು ನಿನಗೆ. ಹೆತ್ತ ತಾಯಿ ಗಾಂಧಾರಿ ನದಿ ನಾವಿತ್ತಡಗಳ ಕಡಗಡ. ಹೆತ್ತ ತಾಯಿ ಗಾಂಧಾರಿ ನದಿ ನಾವಿತ್ತಡಗಳ ಕಡಗಡ. ನೀ ದುಶ್ಚಿತ್ತನಾಗದಿರೋ ಎಂದು ನುಡಿದನು ನೃಪತಿ ಕೌರವಗೆ. ಭಾನುಮತಿ ಪಾದದ ಮೇಲೆ ಶಿರಸ್ಸನ್ನಿಟ್ಟ ಭಾನುಮತಿ ತಲೆಯನ್ನು ಮೇಲೆ ಕೆತ್ತಿದ. ಆಮೇಲೆ ಧರ್ಮರಾಜ ದುರ್ಯೋಧನಿಗೆ ಹೇಳ್ತಾ ಇದ್ದ, ದುರ್ಯೋಧನ ತಮ್ಮ, ನೀ ಯಾಕೋ ತಲೆ ತಗ್ಗಿಸ್ಕೋಬೇಕು? ಏನೋ ಆಗಿದೆ. ಈಗ ಚಿತ್ರಸೇನ ಹಿಡ್ಕೊಂಡು ಹೋದ, ಹೋಗಿ ಅರ್ಜುನ ಬಿಡಿಸ್ಕೊಂಡು ಬಂದ, ಗೆಲುವು ನಮಗೆ ಆಗಿದೆ. ಏನಾಯ್ತು ಅಂತ ನೀನು ತಲೆ ತಗ್ಗಿಸ್ಕೋಬೇಕಯ್ಯ? ಈಗ ಮಾನಭಂಗ. ಈಗ ನಿನ್ನನ್ನ ಚಿತ್ರಸೇನ ಹಿಡ್ಕೊಂಡು ಹೋದ, ನಾವು ಬಿಸಿಡಿಯಾಗಿದ್ವಿ, ನಾವು ಬಿಡಿಸಿದ್ವಿ. ಹೀಗೆ ನಮ್ಗೆ ಸಂದರ್ಭ ಬಂದಾಗ ನೀ ಬಿಡಿಸ್ತೀಯ? ಬಿಡಿಸಲ್ಲ ಇವ. ಧರ್ಮರಾಜ ಹೇಳೋರು, ಮಾನಭಂಗ ಈಗ ನಿನಗಾಗಿದೆ, ನಾವು ಬಿಡಿಸಿದ್ವಿ. ಮುಂದೆ ನಮಗೇನಾರು ಅಂತಹ ಮಾನಭಂಗ ಪ್ರಸಂಗ ಬಂದಾಗ ಅಥವಾ ಯುದ್ಧದ ಪ್ರಸಂಗ ಬಂದಾಗ ನೀವು ಬಿಡಿಸೋದಕ್ಕೆ ಇದ್ದೇ ಇದ್ದೀರಿ. ಅದರಿಂದ ನೀವು ತಲೆ ತಗ್ಗಿಸಿಕೊಳ್ಳೋದಕ್ಕೆ ಕಾರಣವಿಲ್ಲ. ನಾವಿಬ್ರು ಹೇಗಿದ್ದೇವೆ ಅಂದ್ರೆ, ತಾಯಿ ಒಬ್ಬಳು, ಹೆತ್ತ ತಾಯಿ ಗಾಂಧಾರಿ, ಆ ಸಾಧ್ಯ ಆಗಿರ್ತಕ್ಕಂಥ ಹೆತ್ತ ತಾಯಿ ನದಿ ಇದ್ದ ಹಾಗೆ. ಆ ನದಿಯ ಇತ್ತಡಗಳು ಎರಡು ಕಡೆ ದಡ, ಒಂದ್ ಕಡೆ ದಡಕ್ಕೆ ನೀವಿದ್ದೀರಿ, ಒಂದ್ ಕಡೆ ದಡಕ್ಕೆ ನಾವಿದ್ದೇವೆ. ನೀ ಯಾಕೆ ಸಂಕೋಚ ಬಿಡಬೇಕು? ಈ ರೀತಿ ಮುಂದೆ ನಮಗೆ ಸ್ವಂತ ಬಂದಾಗ ನೀನು ಪರಿಹಾರ ಮಾಡಿಯೇ ಮಾಡ್ತೀಯ, ನೀನು ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಒಂದು ಮಾತು ಹೇಳ್ತಾ ಇದ್ದಾನೆ ಧರ್ಮರಾಜನ. ದುರ್ಯೋಧನಿಗೆ ಹೇಳ್ತಾ ಇದ್ದಾನೆ, ಮಾಸ್ ತಾತ ಸಾಹಸ ಅಂಕಾರ್ಷಿ ಅಂತ. ಸಾಹಸ ಅಂತ
ಸಾಹಸ ಮಾಡಬಾರ್ದು ಅಂತ. ಸಾಹಸ ವಿದಧೀತ ನಕ್ರಿಯಾಮನ್, ಯಾವ ಕೆಲಸ ಮಾಡೋದಾದ್ರೂ ಕೂಡ ವಿಚಾರ ಮಾಡಿ ಮಾಡಬೇಕು ಅಂತ, ದುಡುಕಿ ಮಾಡಬಾರ್ದು. ದುಡುಕಿ ಮಾಡಿರ್ತಕ್ಕಂಥವರಿಗೆ ಈಗ ನಿನಗೆ ಬಂದಂಥ ಸ್ಥಿತಿನೇ ಬಂದ್ಬಿಡುತ್ತೆ. ಆದ್ದರಿಂದ ಯಾವಾಗಲೂ ವಿಮರ್ಶೆ ಮಾಡಿ ಕೆಲಸ ಮಾಡಬೇಕು. ನೀನು ಸಾಹಸ ನುಗ್ಗಿ ಬಿಡ್ತೀಯ. ಅದಕ್ಕೆ ನಿನಗಿದ್ದಾರೆ ಅಲ್ಲಿ ಹಿತಕಾರಿಗಳು, ಅವ್ರು ಹೇಳಿದಂತೆ ಕೇಳಿದರೆ ನಿನಗೆ ಈ ದುಸ್ಥಿತಿ ಬರ್ತಾ ಇರಲಿಲ್ಲ. ದ್ರೋಣರೆಂದುದ ಮಾಡೇ ಭೀಷ್ಮನವಾಣಿ ವಿಷವೈ ನಿನಗೆ, ದ್ರೋಣರೆಂದುದ ಮಾಡೇ ಭೀಷ್ಮನವಾಣಿ ವಿಷವೈ ನಿನಗೆ, ವಿದುರನು ರಾಣಿಕವ ನಿನ್ನಲ್ಲಿ ಬಲ್ಲನೆ ಬಗೆಯ ನೀನಿವರ, ಪ್ರಾಣವಾಯುಗಳವರು ಸುಭಟ ಶ್ರೇಣಿ ದೇಹಕ್ಕೆ ನಿನ್ನತನು ನಿತ್ರಾಣವದರಿಂದಾಯಿತೋ, ನಿನ್ನತನು ನಿತ್ರಾಣವದರಿಂದಾಯಿತು, ಅದರಿಂದಾಯಿತು ಪರಿಭವವೋ ಎಂದ ನಾವು. ದ್ರೋಣರು ಹೇಳಿದಕ್ಕೆ ಮಾತು ಕೇಳೋಲ್ಲ, ಭೀಷ್ಮರು ಹೇಳಿದ್ರೊಂದು ವಿಷ ನಿನಗೆ. ಆ ವಿದುರ ಪಾಪ ಕೃತ್ರಿಮ ಅರಿದವನು, ಅವನು ಹೇಳಿರೋ ಮಾತಿನಲ್ಲಿ ಮೋಸ ಇದೆ ಅಂತ ಹೇಳಿ ನೀನು ಭಾವಿಸ್ತಾ ಇದೀಯ. ಇದು ಅಲ್ಲದೇನೆ ಈ ಕೃಪಾಚಾರ್ಯ ಅವರು ಹೇಳಿರ್ತಕ್ಕಂಥ ಮಾತನ್ನು ನೀನು ಕೇಳ್ತಾ ಇಲ್ಲ ಅಂತ. ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮ ಮತ್ತು ವಿದುರ 5 ಜನರು ನಿನಗೆ ಪ್ರಾಣವಾಯುಗಳಂತೆ, ಪಂಚಪ್ರಾಣಗಳಂತೆ ಇದ್ದಾರೆ. ಅವರ ಮಾತನ್ನ ಮೀರ್ತಾ ಇದೀಯ. ಪ್ರಾಣವಾಯು ಹೋದರೆ ಮನುಷ್ಯನಿಗೆ ದುಸ್ಥಿತಿ ಉಂಟಾಗುತ್ತೆ. ಅವರು ಪಂಚಪ್ರಾಣಗಳಂತೆ ಇರ್ತಾರೆ. ಅವರ ಮಾತನ್ನ ಕೇಳದೇ ಇದ್ದಿದ್ದರಿಂದ ನಿನಗೆ ಈ ಇಂತಹ ದುಸ್ಥಿತಿ ಉಂಟಾಯಿತು. ನಿನ್ನ ತನು, ನಿನ್ನ ಶರೀರ, ಆ ಪ್ರಾಣವಾಯುಗಳು ಅವು ಬಿಟ್ಟಿದ್ರಿಂದ ನಿನ್ನ ಶರೀರ ದುರ್ಬಲವಾಯಿತು. ಮುಂದೆ ಈ ರೀತಿ ದುಡುಕಿ ಕೆಲಸ ಮಾಡಬೇಡಪ್ಪ. ಆಗಿದ್ದಾದರೂ ಏನು ಬೇರೆಯವರಿಂದ ಏನು ಬಿಡುಗಡೆ ಆಗಿದೆಯೇ? ನಾವೇ ತಾನೇ ಬಿಡುಗಡೆ ಮಾಡಿದ್ದೇವೆ. ಅಂತ ಸಂದರ್ಭದಾಗ ಪುನಃ ನೀನು ನಮ್ಮನ್ನು ಬಿಡುಗಡೆ ಮಾಡಿ ಇರ್ತೆ ಅಂತ ಹೇಳಿ ಏನೋ ಸಮಾಧಾನ ಮಾಡಿದ. ಸಮಾಧಾನ ಮಾಡಿದ್ರು ಇವನು ಆಗಲಿ ಅಂತ ಹೇಳಿ ಕೈ ಮುಗಿದು ದುರ್ಯೋಧನ ಹೊರಟ. ಬಿಡಿಸಿದರದ್ವಯ ವಿಷಾದದ ತಡಿಯ ಚಿತ್ತದ ನೈಗೆ ಬೇರೊಂದೆಡೆಯೊಲಿದ್ದುದು, ಬೀಳುಕೊಂಡನು ಧರ್ಮನಂದನನ ಒಡನೆ ಬಂದರು ರಾಣಿಯರು, ಕೈಗುಡಿಯವರ ಸುದ್ದಿಯನಿ ಸೂಸಿದ ಪಡೆಯು ನಿಮಿಷಕ್ಕೆ ನೆರೆದು ದಿನ ಸುತ ಸಂಬಲರು ಸಹಿತ. 2 ತುಟಿನೂ ಅಂಟ್ಕೊಂಡ್ಬಿಟ್ಟಿತ್ತು ದುರ್ಯೋಧನಿಗೆ. ಇಷ್ಟೆಲ್ಲ ಅಂದ ಮೇಲೆ ಆ ತುಟಿ 2 ಸ್ವಲ್ಪ ಅಗಲ್ತು ಅಂತ ಮಾತು ಹೊರಡ್ತು ಅನ್ನೋದಕ್ಕೆ ಕವಿ ಇಲ್ಲಿ ಜೋಕೇಳ್ತಾನೆ. ಅದರ ದ್ವಯವನ್ನು ಬಿಡಿಸಿದ ಅಂತ. ಅಣ್ಣ ಹೋಗಿ ಬರ್ತೇನೆ ಅಂತ ಇಷ್ಟಂದ. ಆ ತುಟಿ ಬಿಚ್ಚಿ ನಮಸ್ಕಾರ ಮಾಡ್ದ, ಹೊರಟ. ಸರಿ, ಮನಸ್ಸಿನಲ್ಲಿ ಏನೋ ಯೋಚನೆ ಇಟ್ಕೊಂಡೇ ಹೋಗ್ತಾ ಇದ್ದಾನೆ. ಅದು ಏನು ಯೋಚನೆಯೋ ಮುಂದೆ ಗೊತ್ತಾಗತ್ತೆ. ಮನಸ್ಸಿನಲ್ಲಿ ಏನೋ ದುರಾಲೋಚನೆ ಇಟ್ಕೊಂಡು ಧರ್ಮರಾಜನಿಗೆ ನಮಸ್ಕಾರ ಮಾಡಿ ದುಶ್ಯಾಸನಾದಿಗಳೊಡನೆ ಹೊರಟ್ಬಿಡೋಣ. ಆಗ ಎಲ್ಲ ಸೈನ್ಯ ಎಲ್ಲ ಬಂದ್ಬಿಟ್ರು. ಕರ್ಣ, ಶಕುನಿ ಎಲ್ಲ ಬಂದ್ಬಿಟ್ರು. ಆ ಕರ್ಣ ಬಂದು ಹೇಳ್ದ, ದುರ್ಯೋಧನಿಗೆ ಹೇಳ್ದ, ಮಹಾರಾಜ, ನಾನು ಸೋತರು ಕೂಡ ಅಡ್ಡಿ ಇಲ್ಲ, ನೀನು ಕೀರ್ತಿ ಅವನಿಗೆ ಗೊತ್ತೇ ಇಲ್ಲ. ಅವನು ಹಿಡ್ಕೊಂಡು ಹೋಗಿರೋದಾಗಲಿ ಈ ಅರ್ಜುನ ಹೋಗಿ ಬಿಡಿಸ್ಕೊಂಡು ಬಂದಿದ್ದು ಒಂದು ಗೊತ್ತಿಲ್ಲ. ನಾನು ಸೋತರು ಚಿಂತಿಲ್ಲ, ನೀನು ಗಂಧರ್ವನ್ನ ನೀನು ಗೆದ್ದಿಯಲ್ಲ ಅಂತಂದ. ಆಗ ಅವನಂದ, ಅಯ್ಯೋ ನೀನೇನು ತಿಳ್ಕೊಂಡಿದೀಯೋ, ನಾನು ಗೆದ್ದಿದ್ರೆ ಅಥವಾ ನಾ ಹೋಗಿದ್ರು ಅಡ್ಡಿ ಇರಲಿಲ್ಲ. ಗಂಧರ್ವ ನನ್ನನ್ನು ಹಿಡ್ಕೊಂಡು ಹೋಗಿ ಸಂಹಾರ ಮಾಡಿದ್ರು ಅಡ್ಡಿ ಇರಲಿಲ್ಲ. ಯಾರ ಮುಂದೆ ನಮ್ಮ ವೈಭವ ತೋರಿಸ್ಬೇಕು ಅಂತ ಬಂದೋ ಅಂಥ ಶತ್ರುಗಳೇನೆ ನಮ್ಮನ್ನು ಬಿಡಿಸೋ ಹಾಗಾಯ್ತಪ್ಪ. ನನ್ನ ಹೆಂಡತಿ ಬಂದು ಪ್ರಾರ್ಥನೆ ಮಾಡಿದ್ಲು, ಧರ್ಮರಾಜ ಹೇಳ್ದ, ಅರ್ಜುನ ಬಂದು ಬಿಡಿಸಿದ, ಇದಕ್ಕಿಂತ ಇನ್ನು ಕರ್ಮ ಇದೆಯೇ, ಸತ್ತೋಗಿದ್ರು ಅಡ್ಡಿ ಇಲ್ಲ ಅಂತ ಅವನು ಪೇಚಾಡ್ಕೊಂಡ್ರೆ, ನಮ್ಮ ಕರ್ಣ ಇದ್ದಾನೆ ನೋಡಿ, ಬಹಳ ಬುದ್ಧಿವಂತ. ಏನಾಯ್ತು ಅಂತ ಅವರ ಕರ್ತವ್ಯ ಅವರು ಮಾಡಿದ್ದಾರೆ. ನೀನು ಮಹಾರಾಜ ಹೊರಟು ಕೂಡ್ಲೇನೆ ಮಹಾರಾಜನ ಪ್ರಜೆ ಬಂದು ಮೊದಲೇನೆ ಭೇಟಿ ತಗೋಬೇಕಾಗಿತ್ತಮ್ಮ ಅವರು. ನೀನು ಕಾಡಿಗೆ ಯಾವಾಗ ಭೇಟಿಗೆ ಅಂತ ಬಂದ್ಯೋ, ಭೇಟಿಗೆ ಬಂದಿದ್ದೀರಲ್ಲ, ನಮ್ಮಿಂದ ಏನಾಗಬೇಕು ಸೇವೆ ಅಂತ ಬಂದು ಕೇಳಬೇಕಾಗಿತ್ತು. ಅವರು ಕೇಳದೆ ತಪ್ಪು ಮಾಡಿದ್ರು, ಆಮೇಲೆ ಅದನ್ನು ತಿದ್ಕೊಂಡಿದ್ದಾರೆ ಅಷ್ಟೇನೆ. ಹೇಳ್ತಾ ಇದ್ದಾನೆ, ಕರ್ತವ್ಯಂಬಿಗೆ ಕೃತಂ ರಾಜನ್, ಮಾಡಬೇಕಾದ ಕೆಲಸ ಅವರು ಮಾಡಿದ್ದಾರೆ.
ಅವರೇನು ನೀನೇನು ಬಿಟ್ಟಿ ಉಪಕಾರ ಏನು ಮಾಡಿಲ್ಲ. ಕರ್ತವ್ಯಂ ಹಿ ಕೃತಂ ರಾಜನ್ ಪಾಂಡವೈಹಿ ತವ ಮೋಕ್ಷಣಂ. ನಿನ್ನ ಬಿಡುಗಡೆ ಮಾಡಿದ್ದು ಅಂತೇನಿದೆಯೋ ಅದು ಪಾಂಡವರ ಕರ್ತವ್ಯವಾಗಿತ್ತು. ಯಾಕೆ ನಮ್ಮ ಪ್ರಜೆಗಳು, ನಮ್ಮ ದೇಶದ ಪ್ರಜೆಗಳು ಮಹಾರಾಜನಿಗೆ ಹಿತ ಮಾಡಿಯೇ ತೀರಬೇಕು. ಇಷ್ಟಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು. ಅವರು ಚಿತ್ರಸೇನೆ ಹಿಡಿಯೋಕೆ ಅವಕಾಶ ಕೊಡಬಾರ್ದಾಗಿತ್ತು. ಮೊದಲು ತಪ್ಪಿಕೊಂಡಿದ್ರು. ಈಗ ಬಿಡಿಸ್ತಕ್ಕಂಥ ಕರ್ತವ್ಯವನ್ನ ಅವರು ಮಾಡಿದ್ದಾರೆ. ನಿತ್ಯಮೇವ ಪ್ರಿಯಂ ಕಾರ್ಯಂ ರಾಜ್ಞೋ ವಿಷಯ ವಾಸಿವಿ. ರಾಜನ ದೇಶದಲ್ಲಿ ಇರತಕ್ಕಂಥ ಪ್ರಜೆಗಳು ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ರಾಜನಿಗೆ ಹಿತವನ್ನು ಮಾಡತಕ್ಕಂಥದ್ದು ಮುಖ್ಯ ಕರ್ತವ್ಯ. ಆ ಕರ್ತವ್ಯವನ್ನ ಅವರು ಮಾಡಿದ್ದಾರೆ. ಇದಕ್ಕೆ ನೀನು ಯಾಕೆ ಯೋಚನೆ ಮಾಡ್ತಾ ಇದೀಯಾ ಅಂತ ನೋಡಿ, ಎಂಥವನ್ನು ನೋಡಿ ಓಡೋಗಿದ್ದ ಇವ. ದುರ್ಯೋಧನ ಹಿಡ್ಕೊಂಡಾಗ ಓಡೋದವನು ಅವ್ರು ಬಿಡಿಸೋದು ಅವ್ರ ಡ್ಯೂಟಿ ಅಂತೆ. ಅವರು ಕರ್ತವ್ಯ ಮಾಡಿದ್ದಾರೆ, ಇದಕ್ಕೆ ಯಾಕೆ ನೀನು ಬೇಜಾರು ಮಾಡ್ಕೋಬೇಕು ಅಂತ. ಸರಿ, ಅದರಿಂದ ಸಮಾಧಾನ ಆಗತ್ತೆ. ಆ ದುರ್ಯೋಧನಿಗೆ ಯಾರ ಮುಂದೆ ತೋರ್ಸೋಕೆ ಬಂದಿದ್ನೋ ಅವ್ರ ಹತ್ರ ಬಿಡುಗಡೆ ಅಂದರೆ ಅದಕ್ಕಿಂತ ಇನ್ನು ಹೀನಾಯ ಅಭಿಮಾನ. ದುರ್ಯೋಧನಿಗೆ ಅಭಿಮಾನ ಜಾಸ್ತಿ. ಇಂಥ ಅಭಿಮಾನ ಹೋಗ್ಬಿಡ್ತಲ್ಲ, ಸತ್ತಿದ್ರೂ ಚಿತ್ತಿಲ್ಲ ಅಂತ ಅನ್ನಿಸ್ತಾ ಇದೆ. ಸರಿ, ಅವಾಗ ಎಲ್ಲ ಬಂದು ಹಸ್ತಿನಾವತಿಗೆ ಹೋಗ್ಬೇಕಲ್ಲ. ಸರಿ, ಬಂದಿಮ ಹಾಗಾದ್ರು ಬಂದ್ರು, ಹೊಗಳ್ಬೇಕಲ್ಲ. ಮಹಾರಾಜ ಸಾರ್ವಭೌಮ ಅಂತ ಅವರು ಪ್ರಾರಂಭ ಮಾಡಿದ್ರು. ಒಲಗದವರು ಪಿ ಅಂದ್ರು. ನಿಮ್ ಪಿ ಅಲ್ಲ ಇರಲಿಲ್ಲ, ಪಿ ಬಾರಿಸಕ್ ಹೋದ್ರು. ಏನಂತ ಒಲಗ ಬಾರಿಸ್ಬೇಕು? ಅವರು ಭಟ್ರು ಹೊಗಳೋದು ಬಂದ್ರಂತೆ. ಯಾಕೆ ಏನೋ ಗಂಧರ್ವ ಸಂಗೀತಗಾರ ಹತ್ರ ಸೋತಿರೋದಕ್ಕೆ ಹೊಗಳಿಸ್ಕೊಳ್ಳೋದು. ಹುಷಾರ್, ಮುಚ್ಚಿ ಬಾಯಿ ಅಂದ್ಬಿಟ್ಟ. ಎಲ್ಲ ಬಾಯಿ ಮುಚ್ಕೊಂಡ್ಬಿಟ್ರಂತೆ. ಭಟರ ಬೊಬ್ಬೆಗಳಡಗಿದವು, ಬಾಯ್ ದುಡಿಗಳಾಡವು ವಂದಿನಿಗರಗೆ. ಪಟಕ ಪಣವ ಮೃದಂಗ ಬಿದ್ದವು ಮೌನ ದೀಕ್ಷೆಯಲಿ. ಚಟುಲ ಗಜಗಯ ರಥದವರು ಲಟ ಕಟಿಸದಿದ್ದರು. ಚಟುಲ ಗಜಗಯ ರಥದವರು ಲಟ ಕಟಿಸದಿದ್ದರು. ಕೌರವೇಂದ್ರನ ಕಟಕ ದುಮ್ಮಾನದಲ್ಲಿ ಬಂದುದು ಹಸ್ತಿನಾಪುರಗೆ. ಈ ಸಿಂಹದಾದ ಆರ್ಭಟ ನಿಂತೋಗ್ಬಿಡ್ತು. ದುರ್ಯೋಧನ ಅಂತಂದು ಮಾತ್ರಕ್ಕೆ ಈ ಬಂದಿ ಮಾಗಿದ್ರೆ ಇದಾರಲ್ಲ, ಇವ್ರು ತುಟಿ ಬಿಸಿಲೇ ಇಲ್ಲ. ಏನಂತ ತುಟಿ ಒಗಳು ಸುಮ್ಮನೆ ಅಂದ್ಬಿಟ್ಟ. ಇವರು ತುಟಿಗಳು ಆಡ್ಲೇ ಇಲ್ವಂತೆ. ಆ ಮೃದಂಗ ಬೇರಿ ಮುಂತಾದ ವಾದ್ಯ ಇದೆಯಲ್ಲ, ಅದಕ್ಕೆಲ್ಲ ಮುಸುಕಾಕ್ಬಿಟ್ರಂತೆ. ಓಲ್ಗ ವಾದ್ಯ ಯಾವುದೂ ಇಲ್ಲ. ಒಂದು ಆರ್ಡರ್ ಹೊರಡಿಸಿಬಿಟ್ಟ. ಸರಿ, ಗಲಾಟೆ ಸ್ವಲ್ಪ ಇರ್ಕೊಡುದು, ಹಾಗೆ ಹೋಗ್ಬೇಕು ಅಂತ. ಆನೆ ಆಗಲಿ ಕುದುರೆ ಆಗಲಿ ಧ್ವನಿ ಮಾಡಬಾರ್ದು, ರಥದ ಚಕ್ರದ ಧ್ವನಿ ಕೇಳಬಾರ್ದು, ಹಾಗೆ ಯಾರು ಮಾತಾಡಬಾರ್ದು, ಎಲ್ಲ ಮೌನದಿಂದ ಹೋಗ್ಬೇಕು. ಇಂಥ ಪರಾಭವವಾಗಿದೆ. ಹೋದವರು ಮಧ್ಯಾಹ್ನದ ಹೊತ್ತಿನಲ್ಲಿ ಹೋಗಬೇಡಿ, ಜನ ಎಲ್ಲ ನೋಡ್ಬಿಟ್ಟಾರು. ಎಲ್ಲ ಜಮಾವಣೆ ಮಾಡೋಕೆ ಬಂದಿದ್ರಲ್ಲ, ಅವ್ರಿಗೆ ಹೇಳ್ದ, ಎಲ್ಲ ರಾತ್ರಿ ಹೊತ್ತೋಗಿ ಹಿತ್ಲು ಬಾಗಿಲಿಂದ ನೀವು ಹೋಗಿ ನಿಮ್ಮ ಮನೆ ಸೇರ್ಕೊಳ್ಳಿ, ದಾರಿ ಉದ್ದಕ್ಕೂ ವಾದ್ಯಗಳು ಯಾವುದು ಹಾಕೂಡ್ದು ಅಂತ ಆರ್ಡರ್ ಮಾಡಿದಂತೆ. ಅದೇ ರೀತಿಯಾಗಿ ನಿಶ್ಶಬ್ದ, ಇಷ್ಟು ಸೈನ್ಯ ಇದ್ರೂ ಶಬ್ದವಿಲ್ಲದೇನೆ ಎಲ್ಲ ಹಸ್ತಿನಾವತಿಗೆ ಬಂದಿದ್ದಾರೆ. ಹೊಗಲಿ ಪಾಳೆಯ ಪುರವನೆಂದು ಉಬ್ಬೆಗದ ಬೆಳೆಸಿರಿ ಬಂತನು. ಎತ್ತಿದ ದುಗುಡದಲ್ಲಿ ಕುಳ್ಳಿದ್ದನು. ಆಸುರ ನದಿಯ ತೀರದಲ್ಲಿ ಹೊಗೆವ ಮೋರೆಯ ನೆಲಕ್ಕೆ ನೆಟ್ಟಾಲಿಗಳ. ನಿಖಿಲೇಂದ್ರಿಯದ ರೋಚಕ ಬಿಗಿಯೇ ಬೇಗೆಯ ಬೇಸರಿನ ಬಿಸುಗುತಿಯ ಸುಯಿಲಿನಲಿ. ಹಸ್ತಿನಾವತಿಗೆ ಬಂದವನು. ಆ ಹಸ್ತಿನಾವತಿ ಹೊರಭಾಗದಲ್ಲಿ ಗಂಗಾ ನದಿ ಹರಿತಾ ಇದೆ. ಅಲ್ಲಿವರೆಗೆ ಬಂದಾಗ ದುರ್ಯೋಧನ ಹೇಳ್ಬಿಟ್ಟ, ನೀವೆಲ್ಲ ಪುರಪ್ರವೇಶ ಮಾಡಿ ಹೋಗಿ, ನೀವು ಹೋಗ್ರಿ, ನೀವು ನನ್ನ ವಿಚಾರ ಇರಲಿ, ನೀವು ಹೋಗಿ ಅಂತ ಹೇಳ್ಬಿಟ್ಟ. ಎಲ್ಲರನ್ನೂ ಕಳಿಸಿಕೊಟ್ಬಿಟ್ಟಿದ್ದಾನಂತೆ. ಎಲ್ಲರನ್ನೂ ಹಸ್ತಿನಾವತಿಗೆ ಕಳಿಸಿಬಿಟ್ಟು ಆ ಗಂಗಾ ನದಿ ತೀರ ದಡದಲ್ಲಿ ಪವಿತ್ರವಾದ ಒಂದು ಜಾಗ ನೋಡಿ ಅಲ್ಲಿ ಕೂತ್ಕೊಂಡ. ಮುಖದಲ್ಲಿ ಕಳೆ ಇಲ್ಲ, ದುಃಖ ಆಗ್ತಾ ಇದೆ. ಏನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾನೋ ನಿಟ್ಟುಸಿರು ಬಿಡುತ್ತಾ ಎಲ್ಲರನ್ನೂ ಪಟ್ಟಣಕ್ಕೆ ಕಳಿಸಿಬಿಟ್ಟು ತಾನು ಒಬ್ಬಂಟಿಗನಾಗಿ ಗಂಗಾ ತೀರದಲ್ಲೇ ಕೂತ್ಕೊಂಡ.